ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ.ಟಿ. ರವಿ ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಗಮಿಸಿರುವಂಥ ಜನನಾಯಕರು ನಗರ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಚಂದ್ರು ಪಾಟೀಲ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಕೂಡ ಸ್ವಾಗತ ಕೋರುತ್ತಾ ನಮ್ಮ ಪುರಸಭೆಯ ಸದಸ್ಯರಾಗಿರುವಂಥ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂಥ ಸಚಿನ್ ಕಡಗಂಚಣ್ಣವರು ಕೂಡ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಸ್ನೇಹಿತರು ನಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾರೆ. ಇವತ್ತಿನ ದಿನ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸಿ.ಟಿ. ರವಿ ಅವರ ಹುಟ್ಟುಹಬ್ಬವನ್ನು ಕಲಬುರಗಿ ನಗರದಲ್ಲಿ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರು ಯುವ ನಾಯಕರಾದಂಥ ಚಂದ್ರು ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದ ರಾಕೇಶ್ ವಾಡೇಕರ್ ಅವರ ನೇತೃತ್ವದಲ್ಲಿ ನಿರಾಶ್ರಿತರ ನೆಮ್ಮದಿ ಕೇಂದ್ರದ ಸದಸ್ಯರೊಂದಿಗೆ ಅವರಿಗೆ ಮಧ್ಯಾಹ್ನದ ಒಂದು ಉಪಹಾರವನ್ನು ಅವ್ರ ಜೊತೆ ಮಾಡೋದ್ರ ಮುಖಾಂತರ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮೆಲ್ಲ ಪಕ್ಷದ ಮುಖಂಡರಿಗೂ ಹಾಗೂ ಯುವಕರಿಗೂ ಸ್ವಾಗತವನ್ನು ಕೋರ್ತಾ ಪ್ರಥಮವಾಗಿ ಒಂದು ಸಿ.ಟಿ. ರವಿ ಅಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕತ್ತರಿಸುವ ಮುಖಾಂತರ ಚಾಲನೆಯನ್ನು ಕೊಟ್ಟು ತದನಂತರ ಈ ಒಂದು ಆಶ್ರಮದಲ್ಲಿ ಇರುವಂಥ ಎಲ್ಲ ನಿರಾಶ್ರಿತರಿಗೆ ಇವತ್ತು ಮಧ್ಯಾಹ್ನದ ಊಟದ ಒಂದು ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ಬಂದಂಥ ಎಲ್ಲ ನಮ್ಮ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಸಹಕರಿಸಿ ಸಹಭಾಗಿಯಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ರಾಕೇಶ್ ಅಣ್ಣ ಅಣ್ಣ ನಮಸ್ಕಾರ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೆ ಇದು ಮಾಡೋಣ. ಆನಂದ್ ಕೈ ಮಾಡೋ ಎಲ್ಲರಿಗೆ ಅಣ್ಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಣ್ಣ. ಹೇಳ ಅಣ್ಣ ಆಶ್ರಮಲ್ಲಿದ್ದೀವಿ, ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ ರಾಕೇಶ್ ಕಡ್ದಣ್ಣ. ಎಲ್ಲರೂ ಇಲ್ಲಿ ಬಂದಿದ್ದೀವಿ ಅಣ್ಣ, ಎಲ್ಲ ಅಭಿಮಾನಿಗಳು. ಹಾಂ ರಾಕೇಶ್ ಚಪಾತಿ ಇವತ್ತಿನ ದಿವಸ ಹೆಚ್ಚಿನ ನಾಯಕರಾದ ಸಿ.ಟಿ. ರವಿಯವರು ಹುಟ್ಟುಹಬ್ಬ ಅಂಗವಾಗಿ ರಾಕೇಶ್ ವಾಡೇಕರ ಮತ್ತು ಅವ್ರ ತಂಡ ಎಲ್ಲ ಯುವಕರು ಕಲ್ತು ಸಿ.ಟಿ. ರವಿಯವರು ಹುಟ್ಟುಹಬ್ಬ ಕಲಬುರಗಿನಾಗ ನಾವು ಮಾಡ್ತಾ ಇದ್ದೇವೆ. ಎಲ್ಲರ ಪರವಾಗಿ ಸಿ.ಟಿ. ರವಿ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತೀನಿ. ಸಿ.ಟಿ. ರವಿ ಅಣ್ಣವರು ನಮ್ಮ ಮಾಜಿ ಸಚಿವರು, ಮಾಜಿ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿಯವರು, ಈಗಿನ ಸಚಿವರು
ಈಗಿನ ವಿಧಾನ ಪರಿಷತ್ ಸದಸ್ಯರು ಸಿ ಟಿ ರವಿ ಅವರು ಹೊರಗೆ ಹೇಳ್ಬೇಕಂತಂದ್ರೆ ಇವತ್ತಿನ ದಿವಸ ಎಲ್ಲ ಯುವಕರಿನಾಗ ಒಂದು ತೊಗೊಂಡು ಹೋಗೋರು ಮತ್ತು ಎಲ್ಲ ಯುವಕರಿಗೆ ಪಕ್ಷನಾಗ ಶಕ್ತಿ ತುಂಬೋರು ಯಾರೇ ಇದ್ದಾರೆ ಅಂತಂದ್ರೆ ಸಿ ಟಿ ರವಿ ಅಣ್ಣವ್ರ ಅಂತ ಹೇಳಕ್ ಬಯಸ್ತೀನಿ. ದೇವ್ರನಾಗ ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆ ಹೆಚ್ಚಿಗೆ ಆರೋಗ್ಯ ಮತ್ತು ಶಕ್ತಿ ಕೊಡ್ಲಿ ಅಂತಂತೇಳಿ ನಮ್ಮ ಮುಂದಿನ ಬರೋ ದಿನಗಳ್ನಾಗ ಅವ್ರ ನೇತೃತ್ವನಾಗ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಸರ್ಕಾರ ರಚನೆ ಆಗಲಿ ಅಂತಂತೇಳಿ ನಾವೆಲ್ಲರೂ ಯುವಕರಿಗೆ ಮತ್ತೊಮ್ಮೆ ಅವ್ರಿಗೆ ಹುಟ್ಟಹಬ್ಬದ ಶುಭಾಶಯಗಳು ಹೇಳಿ ಈ ಎಲ್ಲ ಇವತ್ತು ನಮ್ಮ ಹೋಮ್ಲೆಸ್ ಮೋರ್ ದೆನ್ ಒಂದು 200 ಜನ ಇದ್ದಾರೆ. ಅವ್ರಿಗೆ ಒಂದು ಒಳ್ಳೆ ಉಪಹಾರ ರಾಕೇಶ್ ವಾಡೇಕರ್ ಮತ್ತು ಅವ್ರ ತಂಡ ಮಾಡಿದಾರ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಹೇಳಿ ಧನ್ಯವಾದ ಹೇಳಕ್ ಬಯಸ್ತೀನಿ. ಭಾರತೀಯ ಜನತಾ ಪಕ್ಷದ ಮಾಜಿ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ನೆಚ್ಚಿನ ನಾಯಕರು ಸಿ ಟಿ ರವಿ ಅಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ನಿರಾಶ್ರಿತ ಕೇಂದ್ರದಲ್ಲಿ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಚಂದು ಪಾಟೀಲ್ ಅಣ್ಣನವರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಗೆಳೆಯರ ಬಳಗದ ನೇತೃತ್ವದಲ್ಲಿ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಮೇಶ್ ಪಾಟೀಲ್ ಅವರ ಎಲ್ಲರೂ ಸೇರಿ ಇವತ್ತಿನ ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಹಣ್ಣು ವಿತರಣೆ ಮಾಡಿ ಎಲ್ಲ ಸಿ ಟಿ ರವಿ ಅಣ್ಣವರ ಹುಟ್ಟುಹಬ್ಬ ಆಚರಿಸಿದ್ದೇವೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಚಿಕ್ಕಮಗಳೂರು ನಗರದಲ್ಲಿ ಹುಟ್ಟಿ 4 ಬಾರಿ ಶಾಸಕರಾಗಿ ಇಡೀ ರಾಜ್ಯ ದೇಶದಲ್ಲಿ ಹಲವಾರು ರಾಜ್ಯಗಳ ಉಸ್ತುವಾರಿ ವಹಿಸಿಕೊಂಡು ಯಶಸ್ವಿಯಾಗಿ ನಿರ್ವಹಿಸಿ ನಮ್ಮ ಯುವಕರಿಗೆ ಒಂದು ಅವರ ಸಂಘಟನೆ ಅವ್ರ ಮಾತಿಂದ ನಮಗೆ ಹುಮ್ಮಸ್ ಬರೋಂಥ ವ್ಯಕ್ತಿ ಸಿ ಟಿ ರವಿ ಅಣ್ಣನವರು. ಯಾವತ್ತೂ ಅವರು ಸುಖ ಶಾಂತಿ ನೆಮ್ಮದಿಲಿ ಇರಲಿ, ಮುಂದಿನ ಬರುವಂಥ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರದ ಸೇವೆ ಮಾಡಲಿ, ದೇವರವ್ರಿಗೆ ಒಪ್ಪಿಸ್ಕೊಡ್ಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.